ಪ್ರತಿದಿನಾಲು ನಿಯಮಿತವಾಗಿ ಸ್ನೇಹಿತರೆ ಬರೇ ಹೊಟ್ಟೆದಲ್ಲಿ ಜೀರಿಗೆ ಕಷಾಯ, ಹವಿಜ ಕಷಾಯ, ಬೂದೆಗುಂಬಳೆ ರಸ, ಸೋರೆಕಾಯಿ ರಸ, ದೇಸಿ ಆಕಳ ಹಾಲು, ಯಾವಾಗ ಬೇಕಂದ್ರೆ ಅಷ್ಟು ಮಾತ್ರ ಪ್ರಮಾಣದಲ್ಲಿ ಜೇನುತುಪ್ಪೆ, ಯಾಲಕ್ಕಿ ಬೀಜಗಳು, ಯಾಲಕ್ಕಿ ಮತ್ತೆ ಬಿಳಿ ಈರುಳ್ಳಿ, ಮಾವಿನ ಹಣ್ಣು ರಸ ಚೆನ್ನಾಗಿ, ದಾಳಿಂಬೆ ರಸ ಹೆಚ್ಚು. ಇಂಥದ್ದೆಲ್ಲ ಒಂದು ವಾರದಲ್ಲಿ ಇಂಥ ಪದಾರ್ಥಗಳು ಯಾವುದೇ ನಾವು ಸೇವನೆ ಮಾಡ್ತಾ ಹೋದ್ರೆ ಒಂದು ವಾರದಲ್ಲಿ ಇಂಥ ಪದಾರ್ಥಗಳಲ್ಲಿ ಒಂದು ಇಲ್ಲ ಎರಡು ಇಲ್ಲ ಒಂದೊಂದು ವಿಧ ಟೈಮಲ್ಲಿ ನಾವು ತಗೊಂತಾ ಇದ್ರೆ, ಸಂಗ್ರಹಣ ಮಾಡ್ತಾ ಇದ್ರೆ ಸ್ನೇಹಿತರೆ, ಖಂಡಿತವಾಗಿ ನಮಗೆ ಒಳ್ಳೆ ನೆನಪಿನ ಶಕ್ತಿ ನಾವು ನಿರ್ವಹಣೆ ಮಾಡ್ಕೋಬಹುದು ಅಂತ. ಮತ್ತೆ ಎರಡನೇ ಮನೆಮದ್ದು ಏನು ಸ್ನೇಹಿತರೆ, ಮೂಗಿನಲ್ಲಿ ಈ ಕಡೆ 2 ಹನಿ ಮತ್ತೆ ಈ ಕಡೆ 2 ಹನಿ ಈ ಆಕಳ ತುಪ್ಪ ಇದೆಯಲ್ಲ, ಆಕಳ ತುಪ್ಪ ದ್ರವದಾಗಿ ಮಾಡ್ಕೊಂಡು ರಾತ್ರಿ ಮಲಗುವಾಗ ಈ ಕಡೆ 2 ಹನಿ ಈ ಕಡೆ 2 ಹನಿ ಹಾಕೊಂಡು ಮಲಗಿದ್ರೆ ಈ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಕೊನೆಯದಾಗಿ ಸ್ನೇಹಿತರೆ, ತಲೆಗೆ ಬಾದಾಮಿ ಎಣ್ಣೆ ಹೆಚ್ಚು ಉಪಯೋಗಿಸಬೇಕಾಗುತ್ತೆ. ಈ ತಲೆ ಇದೆಲ್ಲ, ತಲೆಗೂ ಎಣ್ಣೆ ನಾವು ಎಣ್ಣೆ ಹಚ್ತೀವಲ್ಲ, ಅದು ಬಾದಾಮಿ ಎಣ್ಣೆ ಹಚ್ಚಿದ್ರೆ ತುಂಬಾ ಉತ್ತಮ ಫಲಿತಗಳು ಸಿಗತ್ತೆ. ಈ ನೆನಪಿನ ಶಕ್ತಿಗೋಸ್ಕರ ಮರು ಅನ್ನೋದು ಕಡಿಮೆ ಆಗ್ತದೆ.